ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು. ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಅಯ್ಯಯ್ಯೋ ಅಯ್ಯಯ್ಯೋ ಹೇಳಿದಿಕ್ಕಾರ. ಮಧ್ಯವರ್ತಿಗಳನ್ನ ಸಾಕುತ್ತಿರುವ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಭ್ರಷ್ಟ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಭ್ರಷ್ಟ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಮಧ್ಯವರ್ತಿಗಳನ್ನ ಸಾಕುತ್ತಿರುವ ಭ್ರಷ್ಟ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಮಧ್ಯವರ್ತಿಗಳನ್ನ ಸಾಕುತ್ತಿರುವ ಭ್ರಷ್ಟ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ನಮಸ್ಕಾರ. ರಾಜ್ಯ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿ ಮಾತಾಡ್ತಾ ಇರೋದು ನಂಜಪ್ಪಯ್ಯ. ಏನಿವತ್ತು ತಾಲೂಕು ಕಚೇರಿಯಲ್ಲಿ ಮಧ್ಯವರ್ತಿಗಳ ಹಾವಳಿ ವಿಪರೀತ ಆಗೋಗಿತ್ತು. ಎಲ್ಲೆಂದರೆ ಒಬ್ಬ ಸಾಮಾನ್ಯ ಜನ ಬಂದು ಒಂದು ಕ್ಯಾಸ್ಟ್ ಇನ್ಕಮ್ ಆಗ್ಬೋದು ಅಥವಾ ಬೇರೆ ಇನ್ನಿತರೆ ಕಾರ್ಯಕ್ರಮ ಏನಾದರೂ ಒಂದು ಕೆಲಸ ನಿಮಿತ್ತ ಬಂತು ಅಂದರೆ ಒಬ್ಬರೂ ಅಧಿಕಾರಿಗಳು ಕೈಗೆ ಸಿಕ್ಕಲ್ಲ. ಸಿಕ್ಕಿದ್ರೂ ತಿಂಗಳು 2 ತಿಂಗಳು 3 ತಿಂಗಳು ಅಂತ ಅಲಿಸ್ತಾರೆ. ಹಾಗಾಗಿ ಅದೇ ಮಧ್ಯವರ್ತಿಗಳ ಮುಖಾಂತರ ಹೋಯಿತು ಅಂದರೆ 1 ವಾರ 10 ದಿವಸ ಬೇಕು, ದುಡ್ಡು ಜಾಸ್ತಿ ಕೊಟ್ಟರೆ 2-3 ದಿವಸಕ್ಕೆ ಮಾಡಿಕೊಡೋಂಥ ಪರಿಸ್ಥಿತಿ ಆಗಿದೆ. ನಾವು ವಿಭಾಗಾಧಿಕಾರಿಗಳ ಕಚೇರಿಗೆ ಹೋದರೆ ಅಲ್ಲಿ ಒಬ್ಬೊಬ್ಬ ಅಧಿಕಾರಿಗಳು 2-3 ಜನ ಕೆಲಸಗಾರನ್ನ ಮೇಂಟೈನ್ ಮಾಡ್ತಾರೆ. ಇಲ್ಲಿ ತಾಲೂಕು ಕಚೇರಿನಲ್ಲಿರುವಂಥ ಅಧಿಕಾರಿಗಳು 2-3 ಜನ ಹುಡುಗರು ನೋಡ್ಕೊಳ್ಳೋ ಅಂಥದ್ದು ಏನಿದೆ. ಅವ್ರಿಗೆ ಸರ್ಕಾರ ಸಂಬಳ ಕೊಡುತ್ತೆ. ಇವ್ರು ಜನಸಾಮಾನ್ಯರ ಕೆಲಸ ಮಾಡ್ದಂಗೆ ಇವ್ರು ಯಾರು ದುಡ್ಡು ಕೊಡ್ತಾರೆ ಅವ್ರ ಕೆಲಸಕ್ಕೆ ಮಾತ್ರ ಇವರು ಶ್ರದ್ಧೆ, ವಿನಯ, ಭಕ್ತಿ ಇಂಥ ಇವ್ರು ಕೆಲಸ ಮಾಡೋವಂಥ ಪರಿಸ್ಥಿತಿ ನಮ್ಮ ತಾಲೂಕು ಕಚೇರಿ ಇರುತ್ತೆ. ಮಾನ್ಯ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಬಂದು ಇಲ್ಲಿ 2 ಬಾರಿ ಬಂದು ಅಧಿಕಾರಿಗಳಿಗೆಲ್ಲ ಚೀಮಾರಿ ಹಾಕಿದ್ರು, ಲೋಕಾಯುಕ್ತರು ಬಂದು ಚೀಮಾರಿ ಹಾಕೋದ್ರೂ ಎಲ್ಲವನ್ನೂ ದಪ್ಪ ಚರ್ಮ ಆಗಿರೋಂಥ ಅಧಿಕಾರಿಗಳು ಒಲಿಸ್ಕೊಂಡು ಕೆಲಸ ಮಾಡ್ತಾ ಇರೋಂಥ ಪರಿಸ್ಥಿತಿ ಇದಾಗಿದೆ. ಹಾಗಾಗಿ ನಮ್ಮ ರಾಜ್ಯ ವಿಜಯ ಕರ್ನಾಟಕದ ರಕ್ಷಣಾ ವೇದಿಕೆ ಎಲ್ಲ ಸೇನಾನಿಗಳು ಇದಕ್ಕೆ ನಾವು ಯಾವುದಕ್ಕೂ ಸೊಪ್ಪಾಕಲ್ಲ. ಈಗ ಮನವಿಯನ್ನು ಮಾಡಿದ್ದೀವಿ. ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗುತ್ತೆ ಅಂತ ನಾವು ಅಧಿಕಾರಿಗಳಿಗೆ ಮೊದಲು ಎಚ್ಚರಿಕೆಯನ್ನು ಕೊಟ್ಟು ನಂತರ ಮನವಿಯನ್ನು ಮಾಡ್ತಾ ಇದ್ದೀವಿ.